ಮೀಡಿಯಾ ಅಟೆನ್ಷನ್ ಡೈವರ್ಟ್ ಮಾಡ್ತಿದೆಯಾ ಬಿಜೆಪಿ? ಇಲ್ಲಿ 40,000 ಕೋಟಿ ಸಿಂಹ ತಮ್ಮನ ಪ್ರಕರಣ ಹಿನ್ನೆಲೆಗೆ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸುತ್ತಾ ಕಾಂಗ್ರೆಸ್. 40,000 ಕೋಟಿ ವ್ಯವಹಾರ ಐತಿ ನಮ್ಮ ಕರೋನಾ. ನಾವು ಹೇಳಿದ್ವಿ ಅವರಿಗೆ ಹೆಣದ ಮೇಲೆ ಹಣ ಮಾಡಿದ್ರ ಅಂತ. ಸೊ ಬಹಳ ಎದ್ದು ಕಾಣುತ್ತೆ ಇದರಲ್ಲಿ. ಎಲ್ಲರದು ಪಾಲಿದೆ ಇದರಲ್ಲಿ. ಕೇಂದ್ರ ಸರ್ಕಾರದ್ದು ಇರಬೇಕು, ಈ ರಾಜ್ಯ ಸರ್ಕಾರದ್ದು ಇರಬೇಕು. ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತಗ್ಸುವಂತ ಆಗಿದೆ ಅಲ್ಲ. ತಾಯಿ ಚಾಮುಂಡೇಶ್ವರಿ, ಕಾವೇರಿ ತಾಯಿ ಅವ್ರ ತೀರ್ಮಾನಕ್ಕೆ ನಾನು ಬಿಟ್ಟಿದ್ದೀನಿ. ಪಾಸ್ ಕೊಟ್ಟು ಪಾರ್ಲಿಮೆಂಟ್ ಒಳಗಡೆ ನುಗ್ಸಿದ್ನ ಮರೆ ಮಾಚುವಂಥದಕ್ಕೆ ಇವೆಲ್ಲ ತರ್ತಾ ಇದ್ದೀರಾ? ನರೇಂದ್ರ ಮೋದಿ ಅವರು ಯಾವ ವಿಮಾನದಲ್ಲಿ ತಿರುಗಾಡ್ತಾರೆ? ಒಬ್ಬರೇ ತಿರುಗಾಡ್ತಾರಲ್ಲ, ಹೇಗೆ ತಿರುಗಾಡ್ತಾರೆ? ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂಥದಕ್ಕೆ ಈಗಾಗಲೇ ಪ್ರಯತ್ನ ಶುರು ಮಾಡಿದ್ದಾರೆ. ಅಪರಾಧಿನೇ ಯಾವಾಗಲೂ. ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ವಿರುದ್ಧ ನಾವು ಹೋರಾಟನ ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯನವರು ಏನ್ ಮಾಡ್ತಾ ಇದ್ದೀರಿ ನೀವು? ರಾಜ್ಯದಲ್ಲಿ ಮೊಘಲ್ ಸರ್ಕಾರ ನಡೆಸ್ಬೇಕಂತ ಮಾಡಿದ್ದೀರಾ? ಪ್ರಹ್ಲಾದ್ ಜೋಶಿ ಅವ್ರೇನ್ ಲೀಗಲ್ ಎಕ್ಸ್ಪರ್ಟ್ ಏನ್ರಿ? ಅವರೇ ಕೋರ್ಟ. ಪ್ರಹ್ಲಾದ್ ಜೋಶಿ ಹೇಳೋದನ್ನೇ ವೇದವಾಕ್ಯ ಅಂತಂದ್ರೆ ಹೆಂಗೆ? ಡೈವರ್ಟ್ ಮಾಧ್ಯಮಗಳ ಗಮನವನ್ನೇ ಡೈವರ್ಟ್ ಮಾಡೋ ಕೆಲಸಕ್ಕೆ ಬಿಜೆಪಿ ನಾಯಕರು ಕೈ ಹಾಕಿದ್ದಾರಾ? ಮೋದಿ ಸರ್ಕಾರದ ಸಾಧನೆ, ಮೋದಿ ಸರ್ಕಾರದ ಅಭಿವೃದ್ಧಿ ಏನು ಅನ್ನೋ ಚರ್ಚೆಗಳು ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಿವೆ. ಈ ನಡುವೆ INDA ಪಕ್ಷಗಳು ಬಿಜೆಪಿಯ ಕಳೆದ 10 ವರ್ಷಗಳ ಆಡಳಿತದ ಅಸಲಿ ಬಂಡವಾಳವನ್ನ ಬಿಚ್ಚಿಡೋಕೆ ಮುಂದಾಗಿವೆ. ಬೆಲೆ ಏರಿಕೆ, ನಿರುದ್ಯೋಗ, ರೈತರ ಆದಾಯ ಡಬಲ್ ಸೇರಿದಂತೆ 10 ಹಲವು ಮೋದಿ ಸರ್ಕಾರದ ಬಂಡಲ್ ಭರವಸೆಗಳನ್ನ ಬ್ರಹ್ಮಾಸ್ತ್ರವನ್ನಾಗಿಸಿಕೊಂಡು ಅಖಾಡಕ್ಕಿಳಿದಿವೆ. ಹೀಗಾಗಿ ಮಾಧ್ಯಮಗಳು ಆ ಕಡೆ ಗಮನ ಹರಿಸದಂತೆ ಬಿಜೆಪಿ ಬಿಗ್ ಪ್ಲಾನ್ ಮಾಡಿದೆಯಾ? ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಇಡೀ ದೇಶದ ಹಿಂದೂಗಳನ್ನ ಶ್ರೀರಾಮನ ಗುಂಗಲ್ಲ ಇಟ್ಟು ಚುನಾವಣೆ ಗೆಲ್ಲು ರಣತಂತ್ರ ಹಿಡಿದಿದೆಯಾ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಿವೆ. ಇತ್ತ ರಾಜ್ಯದಲ್ಲೂ ಯತ್ನಾಳ್ ಸ್ಫೋಟಿಸಿದ್ದ 40,000 ಕೋಟಿ ರೂಪಾಯಿ ಕೋವಿಡ್ ಹಗರಣದ ಬಾಂಬ್ನ ಸುದ್ದಿಯ ಆರ್ಭಟವನ್ನ ತಣ್ಣಗಾಗಿಸಲು ಮತ್ತು ಉತ್ತರ ಕೊಡಲಾಗದೆ ತಡಕಾಡುತ್ತಿದ್ದ ವಿಜಯೇಂದ್ರ ಅವರಿಗೆ ರಿಲೀಫ್ ನೀಡೋಕೆ ಬಿಜೆಪಿ ಆರೋಪಿಗಳಾದ ಕರಸೇವಕರ ಬೆನ್ನಿಗೆ ನಿಂತು ಬೀದಿಗಿಳಿದು ಪ್ರತಿಭಟನೆಗೆ ಮುಂದಾಗಿವೆಯಾ? ಸಂಸದ ಪ್ರತಾಪ್ ಸಿಂಹ ಸಂಸತ್ ಭವನದ ದಾಳಿಕೋರರಿಗೆ ಪಾಸ್ ಕೊಟ್ಟಿದ್ದು ಮತ್ತು ಅವರ ತಮ್ಮ ವಿಕ್ರಮ್ ಸಿಂಹ ಅವರ ಮೇಲೆ ಕೇಳಿ ಬಂದಿರೋ ಮರಗಳತನದ ಆರೋಪಗಳು ತೆರೆಮೆರೆಗೆ ಸರಿಯುವಂತೆ ಮಾಡಲು ಬಿಜೆಪಿ ಇಂಥದ್ದೊಂದು ಬಿಗ್ ಪ್ಲಾನ್ ಮಾಡಿದ್ಯಾ? ಹಾಗಾದ್ರೆ 16 ಪ್ರಕರಣಗಳ ಆರೋಪ ಹೊತ್ತಿರೋ ಕರಸೇವಕರ ಬೆನ್ನಿಗೆ ನಿಂತು ಬೀದಿಗಿಳಿದು ಪ್ರತಿಭಟಿಸುತ್ತಿರೋ ಬಿಜೆಪಿ ನಾಯಕರಿಗೆ ರಾಜ್ಯ ಕಾಂಗ್ರೆಸ್ ಸದ್ಯದಲ್ಲೇ ಮುಟ್ಟಿ ನೋಡಿಕೊಳ್ಳುವ ತಿರುಗೇಟು ಕೊಡುತ್ತಾ? ಹಾಗಾದ್ರೆ ರಾಜ್ಯ ಕಾಂಗ್ರೆಸ್ನ ಅಸಲಿ ಪ್ಲಾನ್ ಆದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿಯ ನೊಗವನ್ನ ಹಿರಿಯ ಮತ್ತು ಅನುಭವಿ ರಾಜಕಾರಣಿಗಳು ಹೊತ್ತಿಲ್ಲ. ಬದಲಿಗೆ BSY ಪುತ್ರ ಅನ್ನೋ ಕಾರಣಕ್ಕೆ BY ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಪಟ್ಟ ಮತ್ತು ಆಳೂರಲ್ಲಿ ಉಳಿದವನೇ ಗೌಡ ಅನ್ನೋ ರೀತಿ ಆರ್ ಅಶೋಕ್ ಅವರಿಗೆ ವಿರೋಧ ಪಕ್ಷದ ನಾಯಕನ ಪಟ್ಟ ಕಟ್ಟಿ ಬಿಜೆಪಿ ಹೈಕಮಾಂಡ್ ಕೈ ತೊಳೆದುಕೊಂಡಿದೆ. ಹೀಗಾಗಿ ಈ ಜೋಡೆತ್ತುಗಳಿಗೆ ನಿರ್ದಿಷ್ಟ ಗುರಿ ಇಲ್ಲ. ಯಾವ ಟಾಪಿಕ್ ಅನ್ನ ಹೇಗೆ ಹೈಲೈಟ್ ಮಾಡಿದ್ರೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೆಚ್ಚು ಸೀಟುಗಳನ್ನ ಗೆಲ್ಲಬಹುದು ಅನ್ನೋ ಪರ್ಟಿಕ್ಯುಲರ್ ಪ್ಲಾನ್ ಕೂಡ ಇಲ್ಲ. ಹೀಗಾಗಿ ಎತ್ತು ಏರಿಗಿಳಿದ್ರೆ ಕೋಣ ನೀರಿಗಿಳಿತು ಅನ್ನೋ ರೀತಿಯಾಗಿದೆ ಈ ಜೋಡೆತ್ತಿನ ದುಸ್ಥಿತಿ. ಇಂಥ ಜೋಡೆತ್ತಿಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದ್ದೇ ಆರೋಪಿ ಕರಸೇವಕನ ಬಂಧನ. ನಿಮ್ಗೆ ಗೊತ್ತಿರಲಿ, ಕೆಲ ದಿನಗಳ ಹಿಂದಷ್ಟೇ ರಾಜ್ಯ ಬಿಜೆಪಿ ಯತ್ನಾಳ್ ಅವರು ಸ್ಫೋಟಿಸಿರೋ 40,000 ಕೋಟಿ ಕೋವಿಡ್ ಬಾಂಬ್ಗೆ ತತ್ತರಿಸಿ ಹೋಗಿತ್ತು. 40,000 ಕೋಟಿ ವ್ಯವಹಾರ ಐತಿ ನಮ್ಮ ಕರೋನಾ. ಅದರ ಜೊತೆಗೆ ಪ್ರತಾಪ್ ಸಿಂಹ ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟಿರೋ ಪ್ರಕರಣ, ಅವರ ತಮ್ಮ ವಿಕ್ರಮ್ ಸಿಂಹ ಅವರ ಮರಗಳ್ಳತನ ಪ್ರಕರಣಗಳಿಂದ ಬಿಜೆಪಿಗರು ತೀವ್ರ ಮುಜುಗರ ಎದುರಿಸುವಂತಾಗಿತ್ತು. ಹೀಗಾಗಿನೇ ಸಚಿವ ಮಧು ಬಂಗಾರಪ್ಪನವರ ಪ್ರಕರಣವನ್ನ ಹಿಡಿದು ಎಳೆದಾಡುತ್ತಿದ್ರು ರಾಜ್ಯ ಬಿಜೆಪಿಗರು. ಆದ್ರೆ ಅದು ವರ್ಕೌಟ್ ಆಗಿರ್ಲಿಲ್ಲ. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಕೆಲ ದಿನಗಳ ಹಿಂದೆ ಟ್ವೀಟ್ ಮಾಡಿ ಬಿಜೆಪಿಯನ್ನ ಕುಟುಕಿತ್ತು. ಮಧು ಬಂಗಾರಪ್ಪನವರ ಕತೆ ಬಿಟ್ಟು 40,000 ಕೋಟಿಯ ಬಗ್ಗೆ ಉತ್ತರ ಕೊಡಿ ಅಂತೇಳಿ ವಿಜಯೇಂದ್ರ ಅವರಿಗೆ ಸವಾಲ್ ಹಾಕಿತ್ತು. ಸಚಿವ ಮಧು ಬಂಗಾರಪ್ಪನವರದ್ದು ವೈಯಕ್ತಿಕ ವ್ಯವಹಾರಕ್ಕೆ ಸಂಬಂಧಿಸಿದ ವಿಚಾರ. ಅವರು ಸಾರ್ವಜನಿಕ ತೆರಿಗೆ ಹಣವನ್ನು ಲಪಟಾಯಿಸಿಲ್ಲ, ತಮ್ಮ ಇಲಾಖೆಯಲ್ಲಿ ಅವ್ಯವಹಾರ ಮಾಡಿಲ್ಲ, ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಹಗರಣ ನಡೆಸಿಲ್ಲ, ಸರ್ಕಾರದ ಹಣಕ್ಕೆ ನಷ್ಟವನ್ನುಂಟು ಮಾಡಿಲ್ಲ ಎಂದಿತ್ತು ರಾಜ್ಯ ಕಾಂಗ್ರೆಸ್. ಜೊತೆಗೆ ಮಧು ಬಂಗಾರಪ್ಪನವರ ವೈಯಕ್ತಿಕ ವ್ಯವಹಾರವನ್ನ ಹಿಡಿದು ಜಗ್ಗಾಡುತ್ತಿರುವ ಬಿಜೆಪಿ ನಾಯಕರು ತಮ್ಮದೇ ಪಕ್ಷದ ನಾಯಕರು ಹೇಳಿದ 40,000 ಕೋಟಿ ರೂಪಾಯಿಯ ಬೃಹತ್ ಹಗರಣದ ಬಗ್ಗೆ ಜನತೆಗೆ ಉತ್ತರ ನೀಡೋದು ಯಾವಾಗ? ಅದು ಜನರ ಬೆವರಿನ ಹಣ, ಸರ್ಕಾರದ ಹಣ ಅಂತೇಳಿ ರಾಜ್ಯ ಕಾಂಗ್ರೆಸ್ ಕಿಡಿಕಾರಿತ್ತು.
ಇನ್ನ ಇದೇ ಸಂದರ್ಭದಲ್ಲಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ವಾಗ್ದಾಳಿ ನಡೆಸಿದ್ದ ರಾಜ್ಯ ಕಾಂಗ್ರೆಸ್ ತಮ್ಮ ಪ್ರತಾಪ ಬ್ಯಾರಿಕೇಡ್ ಹಾಕುವುದರಲ್ಲಷ್ಟೇ ಅಲ್ಲ, ವಾಸ್ತವಿಕ ಪ್ರಶ್ನೆಗಳಿಗೆ ವಿಷಯಾಂತರ ಮಾಡದೆ ನೇರವಾಗಿ ಉತ್ತರಿಸೋದ್ರಲ್ಲೂ ನಿಮ್ಮ ಪ್ರತಾಪ ತೋರಿಸಿ. ನಿಮ್ಮ ಸಹೋದರ ಜಮೀನು ಗುತ್ತಿಗೆ ಪಡೆದಿದ್ದು ನಿಜವಲ್ಲವೇ ಅಂತೇಳಿ ಪ್ರಶ್ನೆ ಮಾಡಿತ್ತು. ಜೊತೆಗೆ ನಿಜಕ್ಕೂ ಶುಂಠಿ ಬೆಳೆಯಲು ಗುತ್ತಿಗೆ ಪಡೆದಿದ್ದೋ ಅಥವಾ ಅಲ್ಲಿದ್ದ ಬೆಳೆ ಬಾಳುವ ಮರಗಳನ್ನು ಲಪಟಾಯಿಸಲು ಗುತ್ತಿಗೆ ಪಡೆದಿದ್ದೋ? ಮರಗಳನ್ನ ಕಡಿದು ಸಾಗಿಸಲು ಜೆಸಿಬಿ ಹಿಟಾಚಿಗಳನ್ನ ಕಳಿಸಿದ್ದು ನಿಮ್ಮ ತಮ್ಮನೇ ಅಲ್ಲವೇ ಅಂತೇಳಿ ರಾಜ್ಯ ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು. ಅರಣ್ಯ ಭೂಮಿಯಾಗಲಿ ಖಾಸಗಿ ಭೂಮಿಯಾಗಲಿ ಅನುಮತಿ ಪಡೆಯದೆ ಮರಗಳನ್ನ ಕಡಿಯೋದು ಕಾನೂನು ಉಲ್ಲಂಘನೆ ಅನ್ನೋ ಸಾಮಾನ್ಯ ಜ್ಞಾನವೂ ಇರಲಿಲ್ಲವೇ? ಕಾನೂನು ಉಲ್ಲಂಘಿಸಿದ್ರು ಪ್ರತಾಪ್ ಸಿಂಹನ ತಮ್ಮ ಎಂದು ಸುಮ್ಮನಿರಬೇಕಿತ್ತೆ ಅಂತೇಳಿ ಕಾಂಗ್ರೆಸ್ ಪ್ರಶ್ನೆ ಮಾಡಿತ್ತು. ಆದ್ರೆ ಬಿಜೆಪಿ ಇದ್ಯಾವ ಪ್ರಶ್ನೆಗಳಿಗೂ ಉತ್ತರಿಸೋ ಗೋಜಿಗೆ ಹೋಗಿಲ್ಲ. ಜೊತೆಗೆ ಆರೋಪಿ ಕರಸೇವಕನ ಬಂಧನದ ವಿಷಯವನ್ನೇ ಹೈಲೈಟ್ ಮಾಡಿ ಸಂವಿಧಾನಬದ್ಧವಾಗಿರೋ ಸರ್ಕಾರದ ಕಾನೂನು ಮತ್ತು ಆರೋಪಿಗಳನ್ನ ಬಂಧಿಸೋ ಕ್ರಮವನ್ನೇ ಪ್ರಶ್ನಿಸುವಂತಿದೆ. ಆ ಮೂಲಕ ಮಾಧ್ಯಮಗಳ ಅಟೆನ್ಷನ್ ಡೈವರ್ಟ್ ಮಾಡೋಕೆ ಬಿಜೆಪಿ ನಾಯಕರು ಕೈ ಹಾಕಿದಂತಿದೆ. ಆದ್ರೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಚುರುಕಾಗಿದ್ದು ಮಾಧ್ಯಮಗಳ ಮೈಂಡ್ ಸೆಟ್ ಮಾಡೋದು ನಮಗೂ ಗೊತ್ತು ಅಂತೇಳಿ ಸಿಡ್ಡು ಹೊಡೆಯೋಕೆ ಮುಂದಾಗಿದೆ. ಆ ಮೂಲಕ ಪ್ರತಾಪ್ ಸಿಂಹ ತಮ್ಮನ ಪ್ರಕರಣ, 40,000 ಕೋಟಿ ಕೋವಿಡ್ ಪ್ರಕರಣ ಮತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಗಳಲ್ಲಿ ಕೆಲವು ತನಿಖಾ ವರದಿಗಳು ಸದ್ಯದಲ್ಲೇ ಹೊರಬೀಳಲಿದ್ದು ಅವುಗಳನ್ನೇ ಹೈಲೈಟ್ ಮಾಡಿ ಮೋದಿ ಮತ್ತು ರಾಜ್ಯ ಬಿಜೆಪಿಗರನ್ನ ಕುಟ್ಟಿ ಕೆಡವಕ್ಕೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಕೂಡ ಸರ್ವ ರೀತಿಯಲ್ಲೂ ಸಜ್ಜಾಗುತ್ತಿದೆ. ಅವಧಿಗೂ ಮೊದಲೇ ಲೋಕಸಭಾ ಚುನಾವಣೆಗೆ ರಣತಂತ್ರ. ರಾಮ ಮಂದಿರದ ಹೆಸರಲ್ಲೇ ಚುನಾವಣೆ ಗೆಲ್ಲುವ ಪ್ಲಾನ್. ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಯಾಗ್ತಿದೆ. ಇತ್ತ ರಾಜ್ಯ ಬಿಜೆಪಿಗರು ಆರೋಪಿ ಕರಸೇವಕನ ಬೆನ್ನಿಗೆ ನಿಂತರೆ ರಾಜ್ಯದ ಬಹುಸಂಖ್ಯಾತ ಹಿಂದೂಗಳನ್ನ ರಾಮ ಮಂದಿರದಲ್ಲಿ ಮಂತ್ರಮುಗ್ಧಗೊಳಿಸಬಹುದು ಅನ್ನೋ ಪ್ಲಾನ್ ಮಾಡಿದ್ದಾರೆ ಬಿಜೆಪಿಗರು. ಅತ್ತ ರಾಮ ಮಂದಿರ ಉದ್ಘಾಟನೆಗೆ LK ಅಡ್ವಾಣಿ ಅವರನ್ನ ಬರಬೇಡಿ ಅಂತೇಳಿ ಪ್ರಧಾನಿ ಮೋದಿ ಇಡೀ ಕಾರ್ಯಕ್ರಮದ ಕಂಪ್ಲೀಟ್ ಲಾಭ ತಮಗೆ ಸಿಗುವಂತೆ ಮಾಡಲು ನೋಡ್ತಿದ್ದಾರೆ ಅನ್ನೋ ಮಾತುಗಳು ಇವೆ. ಅಷ್ಟೇ ಅಲ್ಲ, ರಾಮ ಮಂದಿರ ಉದ್ಘಾಟನೆಯನ್ನೇ ಹೈಲೈಟ್ ಮಾಡಿ ಲೋಕಸಭಾ ಚುನಾವಣೆಗೆ ರಣಕಹಳೆ ಮುಳುಗಿಸೋಕೆ ಬಿಜೆಪಿ ಭರ್ಜರಿ ಪ್ಲಾನ್ ಮಾಡಿದೆ. ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಎಲ್ಲರೂ ಗೆಸ್ ಮಾಡಿರೋದು ಲೋಕಸಭಾ ಚುನಾವಣೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ನಡೆಯುತ್ತೆ ಅನ್ನೋದು. ಆದ್ರೆ ಕೇಂದ್ರ ಬಿಜೆಪಿ ನಾಯಕರು ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ಮುಗಿದ ಮೇಲೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಲೋಕಸಭೆಯನ್ನ ವಿಸರ್ಜಿಸಿ ಅವಧಿಗೂ ಮೊದಲೇ ಚುನಾವಣೆಗೆ ಹೋಗೋಕೆ ಭರ್ಜರಿ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅಂದ್ರೆ ಫೆಬ್ರವರಿಯಲ್ಲಿ ಲೋಕಸಭೆ ವಿಸರ್ಜನೆಯಾದ್ರೆ ಮಾರ್ಚ್ ತಿಂಗಳಲ್ಲಿ ಎಲೆಕ್ಷನ್ ನಡೆದು ಏಪ್ರಿಲ್ ನಲ್ಲಿ ಫಲಿತಾಂಶ ಹೊರಬೀಳುತ್ತೆ. ಅಂದ್ರೆ ಒಂದು ತಿಂಗಳ ಮೊದಲೇ ಬಿಜೆಪಿ ಚುನಾವಣೆಗೆ ಸಜ್ಜಾಗಿದೆ ಅನ್ನೋ ಮಾತುಗಳು ಹರಿದಾಡ್ತಿವೆ. ಅಂದ್ರೆ ಈ ಸಲ ಸಹಜವಾಗಿ ಕೇಂದ್ರ ಮೋದಿ ಸರ್ಕಾರಕ್ಕೆ ಆಡಳಿತ ವಿರೋಧಿ ಅಲೆ ಎದ್ದಿದೆ. ಬೆಲೆ ಏರಿಕೆ, ರೈತ ವಿರೋಧಿ ಕಾನೂನುಗಳು, 15 ಲಕ್ಷ ರೂಪಾಯಿ ಹಣವನ್ನ ಬಡವರ ಖಾತೆಗೆ ಹಾಕದೇ ಇರೋದು ಸೇರಿದಂತೆ ಸಾಕಷ್ಟು ಭರವಸೆಗಳನ್ನ ಈಡೇರಿಸೋದ್ರಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ವಿಫಲವಾಗಿದೆ. ಇತ್ತ INDA ಪಕ್ಷಗಳು ಕೂಡ ಈ ಸಲ ಬಿಜೆಪಿಯನ್ನ ಬಗ್ಗು ಬಡಿಯೋಕೆ ದೇಶಾದ್ಯಂತ ಮೋದಿ ವಿರೋಧಿ ಅಲೆಯನ್ನ ಎಬ್ಬಿಸೋಕೆ ಭರ್ಜರಿ ತಯಾರಿ ಮಾಡ್ಕೊಂತಿವೆ. ಹೀಗಾಗಿ ಸದ್ಯ ದೇಶದ ಬಹುಸಂಖ್ಯಾತ ಹಿಂದೂಗಳನ್ನ ರಾಮ ಮಂದಿರದ ಕ್ರೆಡಿಟ್ ಮೂಲಕವೇ ಗೆದ್ದು ಮತ್ತೆ ಕೇಂದ್ರದಲ್ಲಿ ಗದ್ದುಗೆ ಹಿಡಿಯೋ ಪ್ಲಾನ್ ಮಾಡಿದ್ದಾರೆ ಬಿಜೆಪಿಗರು. ಬಿಜೆಪಿ ನಾಯಕರು ಅವಧಿಗೂ ಮೊದಲೇ ಚುನಾವಣೆಗೆ ಹೋಗೋ ಮೂಲಕ ವಿಪಕ್ಷಗಳಿಗೆ ಬಿಗ್ ಶಾಕ್ ಕೊಡೋಕೆ ರಣತಂತ್ರ ಹೆಣೆದಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹಾಗಾದ್ರೆ ಬಿಜೆಪಿ ನಾಯಕರ ಈ ಪ್ಲಾನ್ ನಿಜಕ್ಕೂ ವರ್ಕೌಟ್ ಆಗುತ್ತಾ? ಕೇಂದ್ರದಲ್ಲಿ ಮತ್ತೆ ಮೋದಿ ಸರ್ಕಾರವೇ ಅಧಿಕಾರಕ್ಕೆ ಬರುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.